ರಾಜ್ಯದಲ್ಲಿ ಶುರುವಾಯಿತು ಈಗ ಮತ್ತೊಂದು ಎಲೆಕ್ಷನ್ನ ಕಾವು. ಶೀಘ್ರವೇ ಬರಲಿದೆ MLC ಎಲೆಕ್ಷನ್. ಯಾರಿಗೆ ಚಾನ್ಸ್ ಸಿಗುತ್ತೆ, ನನಗೆ ಟಿಕೆಟ್ ಕೊಡಿ ಅಂತ ಈಗ ದುಂಬಾಲು ಬೀಳ್ತಿದ್ದಾರೆ. ನೋಡಿ, ರಾಜ್ಯದಲ್ಲಿ ಈಗ ಮತ್ತೊಂದು ಎಲೆಕ್ಷನ್ನ ಕಾವು ಜೋರಾಗ್ತಾ ಇದೆ. ಹಾಗಾಗಿ ಶೀಘ್ರವೇ ಬರಲಿದೆ MLC ಎಲೆಕ್ಷನ್. ಯಾರಿಗೆ ಚಾನ್ಸ್ ಸಿಗುತ್ತೆ MLC ಎಲೆಕ್ಷನ್ಗೆ? ಇಲ್ಲಿ MLC ಎಲೆಕ್ಷನ್ ಟಿಕೆಟ್ಗೂ ಕೂಡ ಮುಗಿ ಬೀಳ್ತಿದ್ದಾರೆ. ನನಗೆ ಟಿಕೆಟ್ ಕೊಡಿ ಅಂತ ದುಂಬಾಲು ಬೀಳ್ತಾ ಇರುವಂಥದ್ದು. ಸಿದ್ದರಾಮಯ್ಯ, DK, ಹರಿಪ್ರಸಾದ್ ಮುಂದೆ ಆಕಾಂಕ್ಷಿಗಳೀಗ ಏನು ಪರೇಡ್ ಮಾಡ್ತಿದ್ದಾರೆ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು, ಟೆನ್ಷನ್. ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ ಟಿಕೆಟ್, ಯಾರಿಗೆ ಲಾಟ್ರಿ ಹೊಲಿಯುತ್ತೆ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇದು. ರಾಜ್ಯದಲ್ಲಿ ಶುರುವಾಯಿತು ಈಗ ಮತ್ತೊಂದು ಎಲೆಕ್ಷನ್ ಕಾವು. ಶೀಘ್ರವೇ ಬರಲಿದೆ MLC ಎಲೆಕ್ಷನ್. ಯಾರಿಗೆ ಚಾನ್ಸ್ ಸಿಗುತ್ತೆ ನೋಡಿ. ಈಗ ಕಾಂಗ್ರೆಸ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ಒಂದು ಕಡೆ ಸಚಿವ ಸಂಪುಟದ ಹಂಚಿಕೆಯಲ್ಲಿ ಟೆನ್ಷನ್ ಆದರೆ, ಈಗ ಮತ್ತೊಂದು ಕಡೆ ಏನು MLC ಎಲೆಕ್ಷನ್ನ ಒಂದು ಕಾವು ಜೋರಾಗಿದ್ದು, ಇಲ್ಲಿ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಟೆನ್ಷನ್. ಯಾಕಂದ್ರೆ ಮುಗಿ ಬೀಳ್ತಿದ್ದಾರೆ, ನನಗೆ ಟಿಕೆಟ್ ಕೊಡಿ ಅಂತ. ಸಿದ್ದರಾಮಯ್ಯ, DK ಶಿವಕುಮಾರ್, ಹರಿಪ್ರಸಾದ್ ಮುಂದೆ ಆಕಾಂಕ್ಷಿಗಳು ಪರೇಡ್ ನಡೆಸ್ತಿದ್ದಾರೆ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಅನ್ನೋ ಟೆನ್ಷನ್. ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ನ ಟಿಕೆಟ್, ಯಾರಿಗೆ ಲಾಟ್ರಿ ಒಲಿಯುತ್ತೆ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇದು. ರಾಜ್ಯದಲ್ಲಿ ಈಗ ಮತ್ತೊಂದು ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಶೀಘ್ರವೇ ಬರಲಿದೆ MLC ಚುನಾವಣೆ. MLC ಚುನಾವಣೆ ಬರ್ತಾ ಇರೋದ್ರಿಂದ ಯಾರಿಗೆ ಚಾನ್ಸ್ ಸಿಗುತ್ತೆ? ನನಗೆ ಟಿಕೆಟ್ ಕೊಡಿ ಅಂತ ರಾಜ್ಯ ನಾಯಕರ ದುಂಬಾಲು ಬೀಳ್ತಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಹರಿಪ್ರಸಾದ್ ಮುಂದೆ ಆಕಾಂಕ್ಷಿಗಳು ಪರೇಡ್ ನಡೆಸ್ತಾ ಇದ್ದಾರೆ ಟಿಕೆಟ್ಗಾಗಿ. ನನಗೂ ಟಿಕೆಟ್ ಕೊಡಿ, MLC ಚುನಾವಣೆಗೆ ನನಗೂ ಟಿಕೆಟ್ ಕೊಡಿ ಅಂತ DK ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಬೆನ್ನು ಬಿದ್ದಿದ್ದಾರೆ ಆಕಾಂಕ್ಷಿಗಳು. ಯಾರಿಗೆ ಕೊಡೋದಪ್ಪ, ಯಾರಿಗೆ ಬಿಡೋದು ಇಲ್ಲಿ ಟಿಕೆಟ್ ನಾನು ಅಂತ ಟೆನ್ಷನ್ ಈಗ ರಾಜ್ಯ ನಾಯಕರಿಗಿದೆ. ಜುಲೈ 21ಕ್ಕೆ ಖಾಲಿಯಾಗಲಿರುವಂತಹ ಮೇಲ್ಮನೆಯ 5 ಸ್ಥಾನಗಳು 2021ರಲ್ಲಿ ಬಿಜೆಪಿಯಿಂದ ನಾಮನಿರ್ದೇಶನಗೊಂಡಿದ್ದಂತಹ 5 ಅಡಗೂರು H. ವಿಶ್ವನಾಥ್, ಭಾರತಿ ಶೆಟ್ಟಿ, ತಳಾವರ ಸಾಬಣ್ಣ, ಶಾಂತರಾಮ್ ಬುಡ್ನಸಿದ್ದಿ, ರಮೇಶ್ ಬಾಬು ಅವಧಿ ಅಂತ್ಯ ಆಗುತ್ತೆ. ಜುಲೈ 21ರಂದು ಈ 5 MLCಗಳ ಅವಧಿ ಮುಕ್ತಾಯ ಆಗುತ್ತೆ. ವಿಧಾನ ಪರಿಷತ್ಗೆ 5ರ ನಿರ್ದೇಶನಕ್ಕೆ ತಯಾರಿ ನಡೀತಾ ಇದೆ. ಈ ಸ್ಥಾನಗಳಿಗೆ ನೇಮಕ ಮಾಡಲು ಈಗ ಕಸರತ್ತು ನಡೀತಾ ಇದೆ. ಕಾಂಗ್ರೆಸ್ ಟಿಕೆಟ್ಗಾಗಿ 1 ಡಜನ್ಗೂ ಹೆಚ್ಚು ಆಕಾಂಕ್ಷಿಗಳು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ನೋಡಿ, MLC ಟಿಕೆಟ್ಗಾಗಿ 1 ಡಜನ್ ಅಂದ್ರೆ 12 ಜನ ದಿಲ್ಲಿ ನಾಯಕರೊಂದಿಗೆ ಕ್ಯಾಬಿನೆಟ್ ಜೊತೆ MLC ಆಯ್ಕೆ ಕೂಡ ಆಗಲಿದೆ. ಅಂದ ಹಾಗೆ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇದು. ಜುಲೈ 21ಕ್ಕೆ ಖಾಲಿಯಾಗಲಿರುವಂತಹ ಮೇಲ್ಮನೆಯ 5 ಸ್ಥಾನಗಳು 2021ರಲ್ಲಿ ಬಿಜೆಪಿಯಿಂದ ನಾಮನಿರ್ದೇಶನಗೊಂಡಿದ್ದಂತಹ 5 MLCಗಳು. ಅದರಲ್ಲಿ H. ವಿಶ್ವನಾಥ್, ಭಾರತಿ ಶೆಟ್ಟಿ, ತಳವಾರ ಸಾಬಣ್ಣ, ಶಾಂತರಾಮ್ ಹಾಗೂ ರಮೇಶ್ ಬಾಬು ಅವಧಿ ಅಂತ್ಯ ಆಗುತ್ತೆ. ಇಲ್ಲಿ ಇನ್ನ ಜುಲೈ 21ಕ್ಕೆ ಖಾಲಿಯಾಗಲಿರುವಂಥದ್ದು ಮೇಲ್ಮನೆಯ 5 ಸ್ಥಾನಗಳು. MLC ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ರಮೇಶ್ ಬಾಬು ಇದ್ದಾರೆ, ಹಾಲಿ MLC ಆಗಿದ್ದಾರೆ ಅವರು. ಇನ್ನು VS ಉಗ್ರಪ್ಪ, KV ಪ್ರಭಾಕರ್ ಇದ್ದಾರೆ, ಇವರು ಸಿದ್ದರಾಮಯ್ಯನವರ ಆಪ್ತರಾಗಿ ಗುರುತಿಸಿಕೊಂಡಿರುವಂಥದ್ದು. ಇನ್ನು H. ಆಂಜನೇಯ, BL ಶಂಕರ್ ಕೂಡ ಆಕಾಂಕ್ಷಿಯಾಗಿದ್ದಾರೆ ಇಲ್ಲಿ. ಜೊತೆಗೆ VR ಸುದರ್ಶನ್ ಕೂಡ MLC ರೇಸ್ನಲ್ಲಿದ್ದಾರೆ. ಚಂದ್ರಮೌಳಿ ಕೂಡ ಇರುವಂಥದ್ದು, HS ಚಂದ್ರಮೌಳಿ ಕೂಡ ಇಲ್ಲಿ ಆಕಾಂಕ್ಷಿಯಾಗಿದ್ದಾರೆ. ಶಿಲ್ಪಾ ಹೆಗಡೆ ಇವರು ಕೂಡ MLC ಚುನಾವಣೆಗೆ ಆಕಾಂಕ್ಷಿಯಾಗಿರುವಂಥದ್ದು. ಇನ್ನು ರಮೇಶ್ ಬಾಬು ಇದ್ದಾರೆ, ಶಿಲ್ಪಾ ಹೆಗಡೆ, ಉಗ್ರಪ್ಪ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿರುವಂಥದ್ದು.
ಇನ್ನು ನೇಮಕಾತಿ ಅರ್ಹತೆ ಏನು ಅಂತ ನೋಡೋದಾದ್ರೆ ಇಲ್ಲಿ ಭಾರತೀಯ ಸಂವಿಧಾನದ ಆರ್ಟಿಕಲ್ 171ರ ಅಡಿಯಲ್ಲಿ ಪ್ರಸ್ತಾಪಿಸಿದಂತೆ ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರ, ಚಳುವಳಿ ಹಾಗೂ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆಯನ್ನ ಸಲ್ಲಿಸಿದಂತಹ ವ್ಯಕ್ತಿಗಳನ್ನ ಸಚಿವ ಸಂಪುಟದ ಶಿಫಾರಸ್ಸಿನ ಮೇರೆಗೆ ರಾಜ್ಯಪಾಲರು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನವನ್ನ ಮಾಡಲಿದ್ದಾರೆ. ಶಿಫಾರಸು ಮಾಡಿದಂತಹ ವ್ಯಕ್ತಿಗಳ ಬಗೆಗಿನ ರಾಜ್ಯಪಾಲರಿಗೆ ಆಕ್ಷೇಪವೇನಾದರೂ ಇದ್ರೆ ಸಂಬಂಧಪಟ್ಟಂತಹ ಅಭ್ಯರ್ಥಿಯ ಬಗ್ಗೆ ಸರ್ಕಾರದಿಂದ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳಬಹುದು. ತದನಂತರವಾಗಿ ಸರ್ಕಾರದ ಶಿಫಾರಸು ಅಂಗೀಕರಿಸಬೇಕಾಗತ್ತೆ. ಈ ಬಾರಿ ಎಸ್ಟಿ ನಾಯಕ VS ಉಗ್ರಪ್ಪ ಹಾಗೂ SC ಎಡಗೈ ಸಮುದಾಯಕ್ಕೆ ಸೇರಿದಂತಹ ಆಂಜನೇಯರವರನ್ನ ನಾಮನಿರ್ದೇಶನ ಮಾಡಲು ಪಕ್ಷದ ವರಿಷ್ಠರು ಒಲವನ್ನ ತೋರಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ನೋಡಿ, ಏನು ರಾಜ್ಯದಲ್ಲಿ ಈಗ ಮತ್ತೊಂದು ಎಲೆಕ್ಷನ್ನ ಕಾವು ಜೋರಾಗ್ತಾ ಇದೆ. ಅಂದರೆ ಇನ್ನೇನು ಶೀಘ್ರದಲ್ಲೇ MLC ಎಲೆಕ್ಷನ್ ಬರಲಿದೆ. ಯಾರಿಗೆ ಚಾನ್ಸ್ ಸಿಗುತ್ತೆ, ನನಗೂ ಟಿಕೆಟ್ ಕೊಡಿ, ನನಗೂ ಟಿಕೆಟ್ ಕೊಡಿ ಅಂತ ರಾಜ್ಯ ನಾಯಕರ ಬೆನ್ನು ಬಿದ್ದಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಹರಿಪ್ರಸಾದ್ ಮುಂದೆ ಆಕಾಂಕ್ಷಿಗಳು ಪರೇಡ್ ನಡೆಸ್ತಾ ಇದ್ದಾರೆ. ಯಾರಿಗೆ ಸಿಗುತ್ತೆ ಇಲ್ಲಿ ಟಿಕೆಟ್, ಯಾರಿಗೆ ಲಾಟ್ರಿ ಒಲಿಯುತ್ತೆ ಅಂತ. ಜುಲೈ 21ಕ್ಕೆ ಮೇಲ್ಮನೆಯ 5 ಸ್ಥಾನಗಳು ಖಾಲಿಯಾಗುತ್ತೆ.